ನವೆಂಬರ್ ಕ್ರಾಂತಿಗೂ ಮುನ್ನ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಪರಮಾಧಿಕಾರದ ಫೈಟ್ ನಡೀತಾ ಇದೆ. ಏನಿದು ಅಧಿಕಾರ ಪರಮಾಧಿಕಾರದ್ದು ಅಂತ ನೋಡಿದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಅಧಿಕಾರ ಇದೆ, ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಅವ್ರಿಗೆ ಒಂದಷ್ಟು ಅಧಿಕಾರ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ಪರಮಾಧಿಕಾರ ಇದೆ, ಇನ್ನೂ ಸಾಕಷ್ಟು ಹೆಚ್ಚಿನ ಅಧಿಕಾರ ಇದೆ. ಇಬ್ಬರೂ ಕೂಡ ತಮ್ಮ ಅಧಿಕಾರವನ್ನ ಪರಮಾಧಿಕಾರವನ್ನ ಉಪಯೋಗಿಸ್ತಾ ಇದ್ದಾರೆ. ದಿಸ್ ಇಸ್ ದ ಹೈ ಟೈಮ್. ಸೊ ಅಧಿಕಾರ ಪರಮಾಧಿಕಾರವನ್ನ ಉಪಯೋಗಿಸಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ಪ್ರೂವ್ ಮಾಡುವಂತ ಒಂದು ಸಂದರ್ಭ, ಅದನ್ನ ಇಬ್ರು ಕೂಡ ಉಪಯೋಗಿಸ್ತಾ ಇದ್ದಾರೆ. ಅಧಿಕಾರ ಪರಮಾಧಿಕಾರದ ಫೈಟ್, ಶಾಸಕರ ಮೇಲೆ ಪವರ್ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದಷ್ಟು ಡೆಡ್ಲೈನ್ ಸೆಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಪರಮಾಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿಯ ಪವರ್ ನ ಡಿಸಿಎಂ ಉಪಯೋಗಿಸ್ತಾ ಇದ್ರೆ, ತಮ್ಮ ಸಿಎಂ ಪವರ್ ನ ಸಿದ್ದರಾಮಯ್ಯ ಉಪಯೋಗಿಸ್ತಾ ಇದ್ದಾರೆ. ಏನೇನ್ ಆಗ್ತಾ ಇದೆ ಅಂತ ನೋಡಿದ್ರೆ, ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಒಂದಷ್ಟು ಡೆಡ್ಲೈನ್ಸ್ ಕೊಟ್ಟಿದ್ದಾರೆ. 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಡೆಡ್ಲೈನ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ. ನವೆಂಬರ್ 20ನೇ ತಾರೀಕೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ರಿಜಿಸ್ಟರ್ ಆಗಬೇಕು. ನಗರಾಭಿವೃದ್ಧಿ ಕಂದಾಯ ಇಲಾಖೆಗಳ ಮಂಜೂರಾತಿ ಪಡೆದು ನೋಂದಣಿ ಮಾಡಿಸಬೇಕು, ರಿಜಿಸ್ಟ್ರೇಷನ್ ಮಾಡಿಸಬೇಕು. 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು. 2023ರ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಶಾಸಕರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಮೂಲಕ ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿಎಂ ಏನ್ ಮಾಡ್ತಾ ಇದ್ದಾರೆ? ಇದು ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಡೆಡ್ಲೈನ್. ನವೆಂಬರ್ 20ರೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ನೋಂದಣಿ ಆಗಬೇಕು. 100 ಕಡೆ, ರಾಜ್ಯಾದ್ಯಂತ 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು ಅಂತ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. 2023ರಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪರಮಾಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ನಾನೇನು ಕಡಿಮೆ ಇಲ್ಲ ಅಂತ ಅವ್ರು ಏನ್ ಮಾಡ್ತಾ ಇದ್ದಾರೆ? ಈಗ ಸಂಪುಟ ಪುನರ್ರಚನೆ ದಾಳವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಲಿ ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸುತ್ತಾನೆ ಇರಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಸುತ್ತಾನೆ ಗಿರಿಕೆ ಹೊಡಿಬೇಕು, ಎದುರಾಳಿ ಬಣಕ್ಕೆ ಹಾರಬಾರದು ಅನ್ನೋದ್ರ ಮುಖಾಂತರ, ಅಂದ್ರೆ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಅದು ಲಂಚ್ ಮೀಟಿಂಗ್ ಇರಬಹುದು, ಡಿನ್ನರ್ ಮೀಟಿಂಗ್ ಇರಬಹುದು, ಅದೇ ರೀತಿ ಈಗ ಪುನರ್ರಚನೆಯ ವಿಚಾರ ಇರಬಹುದು, ಯಾರಿಗೆ ಪ್ರೆಫರೆನ್ಸ್ ಕೊಡಬೇಕು, ಯಾರಿಗೆ ಪ್ರೆಫರೆನ್ಸ್ ಕೊಡಬಾರದು, ಇನ್ನು ಏನೆಲ್ಲ ಯೋಜನೆಗಳಾಗಬೇಕು, ಎಲ್ಲವನ್ನೂ ಕೂಡ ಲಾಗು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿಗೂ ಮುನ್ನ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಪರಮಾಧಿಕಾರದ ಫೈಟ್ ನಡೀತಾ ಇದೆ. ಏನಿದು ಅಧಿಕಾರ ಪರಮಾಧಿಕಾರದ್ದು ಅಂತ ನೋಡಿದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಅಧಿಕಾರ ಇದೆ, ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಅವ್ರಿಗೆ ಒಂದಷ್ಟು ಅಧಿಕಾರ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ಪರಮಾಧಿಕಾರ ಇದೆ, ಇನ್ನೂ ಸಾಕಷ್ಟು ಹೆಚ್ಚಿನ ಅಧಿಕಾರ ಇದೆ. ಇಬ್ಬರೂ ಕೂಡ ತಮ್ಮ ಅಧಿಕಾರವನ್ನ ಪರಮಾಧಿಕಾರವನ್ನ ಉಪಯೋಗಿಸ್ತಾ ಇದ್ದಾರೆ. ದಿಸ್ ಇಸ್ ದ ಹೈ ಟೈಮ್. ಸೊ ಅಧಿಕಾರ ಪರಮಾಧಿಕಾರವನ್ನ ಉಪಯೋಗಿಸಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ಪ್ರೂವ್ ಮಾಡುವಂತ ಒಂದು ಸಂದರ್ಭ, ಅದನ್ನ ಇಬ್ರು ಕೂಡ ಉಪಯೋಗಿಸ್ತಾ ಇದ್ದಾರೆ. ಅಧಿಕಾರ ಪರಮಾಧಿಕಾರದ ಫೈಟ್, ಶಾಸಕರ ಮೇಲೆ ಪವರ್ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದಷ್ಟು ಡೆಡ್ಲೈನ್ ಸೆಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಪರಮಾಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿಯ ಪವರ್ ನ ಡಿಸಿಎಂ ಉಪಯೋಗಿಸ್ತಾ ಇದ್ರೆ, ತಮ್ಮ ಸಿಎಂ ಪವರ್ ನ ಸಿದ್ದರಾಮಯ್ಯ ಉಪಯೋಗಿಸ್ತಾ ಇದ್ದಾರೆ. ಏನೇನ್ ಆಗ್ತಾ ಇದೆ ಅಂತ ನೋಡಿದ್ರೆ, ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಒಂದಷ್ಟು ಡೆಡ್ಲೈನ್ಸ್ ಕೊಟ್ಟಿದ್ದಾರೆ. 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಡೆಡ್ಲೈನ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ.
ನವೆಂಬರ್ 20ನೇ ತಾರೀಕೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ರಿಜಿಸ್ಟರ್ ಆಗಬೇಕು. ನಗರಾಭಿವೃದ್ಧಿ ಕಂದಾಯ ಇಲಾಖೆಗಳ ಮಂಜೂರಾತಿ ಪಡೆದು ನೋಂದಣಿ ಮಾಡಿಸಬೇಕು, ರಿಜಿಸ್ಟ್ರೇಷನ್ ಮಾಡಿಸಬೇಕು. 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು. 2023ರ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಶಾಸಕರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಮೂಲಕ ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿಎಂ ಏನ್ ಮಾಡ್ತಾ ಇದ್ದಾರೆ? ಇದು ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಡೆಡ್ಲೈನ್. ನವೆಂಬರ್ 20ರೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ನೋಂದಣಿ ಆಗಬೇಕು. 100 ಕಡೆ, ರಾಜ್ಯಾದ್ಯಂತ 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು ಅಂತ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. 2023ರಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪರಮಾಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ನಾನೇನು ಕಡಿಮೆ ಇಲ್ಲ ಅಂತ ಅವ್ರೇನ್ ಮಾಡ್ತಾ ಇದ್ದಾರೆ? ಈಗ ಸಂಪುಟ ಪುನರ್ರಚನೆ ದಾಳವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಲಿ ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸುತ್ತಾನೆ ಇರಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಸುತ್ತಾನೆ ಗಿರಿಕೆ ಹೊಡಿಬೇಕು, ಎದುರಾಳಿ ಬಣಕ್ಕೆ ಹಾರಬಾರದು ಅನ್ನೋದರ ಮುಖಾಂತರ ಅಂದ್ರೆ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಅದು ಲಂಚ್ ಮೀಟಿಂಗ್ ಇರಬಹುದು, ಡಿನ್ನರ್ ಮೀಟಿಂಗ್ ಇರಬಹುದು, ಅದೇ ರೀತಿ ಈಗ ಪುನರ್ರಚನೆಯ ವಿಚಾರ ಇರಬಹುದು, ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು, ಯಾರಿಗೆ ಪ್ರಿಫರೆನ್ಸ್ ಕೊಡಬಾರದು, ಇನ್ನು ಏನೆಲ್ಲ ಯೋಜನೆಗಳಾಗಬೇಕು ಎಲ್ಲವನ್ನೂ ಕೂಡ ಲಾಗು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ನವೆಂಬರ್ ಕ್ರಾಂತಿಗೂ ಮುನ್ನ ಕಾಂಗ್ರೆಸ್ನಲ್ಲಿ ಈಗ ಅಧಿಕಾರ ಪರಮಾಧಿಕಾರದ ಫೈಟ್ ನಡೀತಾ ಇದೆ. ಏನಿದು ಅಧಿಕಾರ ಪರಮಾಧಿಕಾರದ್ದು ಅಂತ ನೋಡಿದ್ರೆ, ಡಿಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಅಧಿಕಾರ ಇದೆ, ಕೆಪಿಸಿಸಿ ಪ್ರೆಸಿಡೆಂಟ್ ಆಗಿ ಅವ್ರಿಗೆ ಒಂದಷ್ಟು ಅಧಿಕಾರ ಇದೆ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ಪರಮಾಧಿಕಾರ ಇದೆ, ಇನ್ನೂ ಸಾಕಷ್ಟು ಹೆಚ್ಚಿನ ಅಧಿಕಾರ ಇದೆ. ಇಬ್ಬರೂ ಕೂಡ ತಮ್ಮ ಅಧಿಕಾರವನ್ನ ಪರಮಾಧಿಕಾರವನ್ನ ಉಪಯೋಗಿಸ್ತಾ ಇದ್ದಾರೆ. ದಿಸ್ ಇಸ್ ದ ಹೈ ಟೈಮ್. ಸೊ ಅಧಿಕಾರ ಪರಮಾಧಿಕಾರವನ್ನ ಉಪಯೋಗಿಸಿ ಯಾರು ಹೆಚ್ಚು ಶಕ್ತಿಶಾಲಿ ಅಂತ ಪ್ರೂವ್ ಮಾಡೋ ಅಂತ ಒಂದು ಸಂದರ್ಭ, ಅದನ್ನ ಇಬ್ರು ಕೂಡ ಉಪಯೋಗಿಸ್ತಾ ಇದ್ದಾರೆ. ಅಧಿಕಾರ ಪರಮಾಧಿಕಾರದ ಫೈಟ್, ಶಾಸಕರ ಮೇಲೆ ಪವರ್ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಂದಷ್ಟು ಡೆಡ್ಲೈನ್ ಸೆಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ತಮ್ಮ ಪರಮಾಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಕೆಪಿಸಿಸಿ ಅಧ್ಯಕ್ಷಗಿರಿಯ ಪವರ್ ನ ಡಿಸಿಎಂ ಉಪಯೋಗಿಸ್ತಾ ಇದ್ರೆ, ತಮ್ಮ ಸಿಎಂ ಪವರ್ ನ ಸಿದ್ದರಾಮಯ್ಯ ಉಪಯೋಗಿಸ್ತಾ ಇದ್ದಾರೆ. ಏನೇನಾಗ್ತಾ ಇದೆ ಅಂತ ನೋಡಿದ್ರೆ, ಡಿಕೆ ಶಿವಕುಮಾರ್ ಟಾರ್ಗೆಟ್ ಕೊಟ್ಟಿದ್ದಾರೆ, ಒಂದಷ್ಟು ಡೆಡ್ಲೈನ್ಸ್ ಕೊಟ್ಟಿದ್ದಾರೆ. 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟೋದಕ್ಕೆ ಡೆಡ್ಲೈನ್ ಹಾಕಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ. ನವೆಂಬರ್ 20ನೇ ತಾರೀಕೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ರಿಜಿಸ್ಟರ್ ಆಗಬೇಕು. ನಗರಾಭಿವೃದ್ಧಿ ಕಂದಾಯ ಇಲಾಖೆಗಳ ಮಂಜೂರಾತಿ ಪಡೆದು ನೋಂದಣಿ ಮಾಡಿಸಬೇಕು, ರಿಜಿಸ್ಟ್ರೇಷನ್ ಮಾಡಿಸಬೇಕು. 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು. 2023ರ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಶಾಸಕರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಮೂಲಕ ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಿಎಂ ಏನ್ ಮಾಡ್ತಾ ಇದ್ದಾರೆ? ಇದು ಡಿಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಡೆಡ್ಲೈನ್. ನವೆಂಬರ್ 20ರೊಳಗೆ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗ ನೋಂದಣಿ ಆಗಬೇಕು. 100 ಕಡೆ, ರಾಜ್ಯಾದ್ಯಂತ 100 ಕಡೆ ಕಾಂಗ್ರೆಸ್ ಕಚೇರಿಗಳನ್ನು ಕಟ್ಟೋದಕ್ಕೆ ಜಾಗ ನೋಂದಣಿ ಆಗಬೇಕು ಅಂತ ಡಿಕೆ ಶಿವಕುಮಾರ್ ತಮ್ಮ ಅಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. 2023ರಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಹೆಚ್ಚಿನ ಆಸಕ್ತಿ ವಹಿಸಬೇಕು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಆದೇಶವನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ತಮ್ಮ ಪರಮಾಧಿಕಾರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ನಾನೇನು ಕಡಿಮೆ ಇಲ್ಲ ಅಂತ ಅವ್ರೇನ್ ಮಾಡ್ತಾ ಇದ್ದಾರೆ? ಈಗ ಸಂಪುಟ ಪುನರ್ರಚನೆ ದಾಳವನ್ನ ಹೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಾಲಿ ಸಚಿವರು ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕೆ ಸಿಎಂ ಸುತ್ತಾನೆ ಇರಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಸುತ್ತಾನೆ ಗಿರಿಕೆ ಹೊಡಿಬೇಕು, ಎದುರಾಳಿ ಬಣಕ್ಕೆ ಹಾರಬಾರದು ಅನ್ನೋದರ ಮುಖಾಂತರ ಅಂದ್ರೆ ಅವ್ರನ್ನೆಲ್ಲ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಮುಖ್ಯಮಂತ್ರಿಯಾಗಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಅದು ಲಂಚ್ ಮೀಟಿಂಗ್ ಇರಬಹುದು, ಡಿನ್ನರ್ ಮೀಟಿಂಗ್ ಇರಬಹುದು, ಅದೇ ರೀತಿ ಈಗ ಪುನರ್ರಚನೆಯ ವಿಚಾರ ಇರಬಹುದು, ಯಾರಿಗೆ ಪ್ರಿಫರೆನ್ಸ್ ಕೊಡಬೇಕು, ಯಾರಿಗೆ ಪ್ರಿಫರೆನ್ಸ್ ಕೊಡಬಾರದು, ಇನ್ನು ಏನೆಲ್ಲ ಯೋಜನೆಗಳಾಗಬೇಕು
ಎಲ್ಲವನ್ನು ಕೂಡ ಲಾಗು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ.